ಪ್ರೀತಿಯ ಕರುನಾಡ ಜನತೆಗೆ ನನ್ನ ನಮಸ್ಕಾರಗಳು. ನಾನಿವತ್ತು ಹೇಳ್ತಿರೋ ಕತೆ ಪುನರ್ಜನ್ಮದ ನೆರಳಿನ ಬಗ್ಗೆ. ಈ ಒಂದು ಕತೆ ಅತ್ಯಂತ ರೋಚಕವಾಗಿರುವಂತಹ ಕತೆ. ಈಗ ನಾನು ಹೇಳುತ್ತಿರುವಂತಹ ಕಥೆಯ ಹೀರೋ ಹೆಸರು ಕ್ಷೇತ್ರಪಾಲ ಅಂತ. ಆತನ ಜೀವನದಲ್ಲಿ ನಡೆದಂತಹ ಸತ್ಯದ ಘಟನೆ ಇದು. ಹಾಗೆ ಅವನ ತಂದೆ ವೆಂಕಟರಮಣ ಜೋಯಿಸರು. ಅವರಿರೋದು ಗಂಗಾಪುರದಲ್ಲಿ. ತೀರಾ ಚಿಕ್ಕ ವಯಸ್ಸಿನ ಮಕ್ಕಳು ಆ ಮಾತನ್ನಾಡಿದ್ರೆ ಯಾರಾದ್ರೂ ನಕ್ಕು ಸುಮ್ಮನಾಗ್ಬೋದು. ಆದ್ರೆ 18 ವರ್ಷ ವಯಸ್ಸಾದ್ರೂ 2ನೇ ವರ್ಷದಲ್ಲಿ ತನಗೆ ಮಾತು ಬಂದಾಗ ಆಡುತ್ತಿದ್ದನ್ನೇ ಮಗ ಹೇಳೋದನ್ನ ಕೇಳಿ ಜೋಯಿಸರಿಗೆ ತುಂಬಾ ಕೋಪ ಬರ್ತಾ ಇತ್ತು. ಅವರ ಕಿರಿ ಮಗ ಕ್ಷೇತ್ರಪಾಲ ಚಿಕ್ಕ ಹುಡುಗನಿದ್ದಾಗ್ಲೇ ನನಗ್ ಮದುವೆ ಆಗಿದೆ, ಹೆಂಡತಿಯ ಹೆಸರು ವೆಂಕಮ್ಮ ಅಂತ, ಒಂದು ಗಂಡು ಮಗುನೂ ಇದೆ ಎಂದು ಹೇಳುತ್ತಿದ್ದ. ಮಗುವಿನ ಈ ಮಾತನ್ನ ಕೇಳಿ ತಿರುಮಲ ಜೋಯಿಸರು ಮೊದಲು 4 ದಿನ ನಗ್ತಿದ್ರು. ಆದ್ರೆ 5-6 ವರ್ಷವಾದ್ರೂ ಕೂಡ ಹುಡುಗ ಇದೇ ಮಾತನ್ನ ಆಡ್ತಿರೋದ್ರಿಂದ ಹಾಗನ್ಬಾರ್ದು ಮಗು ಎಂದು ತಂದೆ ಎಷ್ಟು ಹೇಳಿದ್ರೂ ಅವ್ನು ಕೇಳ್ತಿರ್ಲಿಲ್ಲ. ಹೀಗೆ ಮುಂದೇನಾಯ್ತು ಅಂತ ಪಾರ್ಟ್ 2ಗೆ ಕಾಯ್ತಾ ಇರಿ. ಧನ್ಯವಾದಗಳು.